ರಾಜ್ಯದ ಅತಿದೊಡ್ಡ ಮಾರಿಕಾಂಬಾ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಾಗರ ಮಾರಿಕಾಂಬಾ ಜಾತ್ರೆ ಪೂರ್ವಭಾವಿ ಕಾಮಗಾರಿಕೆ, ಗೋಪುರ ಸೇರಿದಂತೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಣ್ಣ ಹೊಡೆಯುವ ಕಾಮಗಾರಿಕೆ ಸೋಮವಾರ ಸಮಿತಿ ಅಧ್ಯಕ್ಷ ಕೆಎನ್ ನಾಗೇಂದ್ರ ಅವರ ಚಾಲನೆ ನೀಡಿದರು. ಶ್ರೀ ಮಾರಿಕಾಂಬಾ ದೇವಸ್ಥಾನದ ಗಂಡನ ಮನೆ ಗೋಪುರಕ್ಕೆ ಅಡಿಕೆ ಮರ ಸಾರುವೆ ಕಟ್ಟುವ ಕಂಬದ ಪೂಜೆ ನೆರವೇರಿಸಿದ ನಂತರ ಪ್ರತಿಕ್ರಿಯಿಸಿದ ಅವರು, ಗೋಪುರದ ಸಮಿತಿ ಸಂಚಾಲಕ ಪುರುಷೋತ್ತಮ್ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಬಣ್ಣ ಮಾಡಿಸುವ ಕಾರ್ಯಕ್ರಮ ನಡೆಯುತ್ತಿದೆ. ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರು ಸೂಚನೆಯಂತೆ ಜಾತ್ರೆಯ ಎಲ್ಲ ಚಟುವಟಿಕೆಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಕಾಲಕಾಲಕ್ಕೆ ನಿರಬದ್ಧವಾಗಿ ಪಾರದರ್ಶಕ ಹಾಗೂ ಪ್ರಾಮಾಣಿಕ ಬದ್ಧತೆಯಿಂದ ನಿರ್ವಹಿಸಲು ಸರ್ವರಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಸಾಗರದ ಮಾರಿಕಾಂಬಾ ಜಾತ್ರೆ ಫೆಬ್ರವರಿ 3ನೇ ತಾರೀಕಿನಿಂದ ಅದ್ದೂರಿಯಾಗಿ ನಡೆಯಲಿದೆ. ಸಾರ್ವಜನಿಕರು ಮತ್ತು ಎಲ್ಲ ಕಮಿಟಿಗಳು, ಎಲ್ಲ ಸದಸ್ಯರು, ಸಾಗರದ ಮಹಾಜನತೆಗಳು, ಸಾಗರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರ್ ಅವರ ನೇತೃತ್ವದಲ್ಲಿ ಸಾಗರ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾನು ಪುರುಷೋತ್ತಮ್. ಮಾರಿಕಾಂಬಾ ಜಾತ್ರೆ ನಿಮಿತ್ತ ಧಾರ್ಮಿಕ ವಿಧಿವಿಧಾನ 2025 ಡಿಸೆಂಬರ್ 13ರಂದು ಮಂಗಳವಾರ ಮರ ಕಡಿಯುವ ಶಾಸ್ತ್ರ ಹಮ್ಮಿಕೊಂಡಿದ್ದೆ. 17/1/2026 ಮಂಗಳವಾರ ಜಾತ್ರೆಗೆ ಅಂಕೆ ಹಾಕುವ ಶಾಸ್ತ್ರ ನೆರವೇರುತ್ತದೆ. ಅದರಂತೆ ಶ್ರೀ ಮಾರಿಕಾಂಬಾ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮೂಲಕ ಜಾತ್ರೆ ತವರಮನೆ ದೇವಸ್ಥಾನದಲ್ಲಿ ಆರಂಭವಾಗುತ್ತದೆ. 15/2/2026ರಂದು ಭಾನುವಾರ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಹಾಕಿರುವ ಅಂಕೆ ತೆಗೆಯಲಾಗುವುದು. ಮುಂದಿನ ಜಾತ್ರೆಗೆ ಈ ದಿನವೇ ಕೋಣನನ್ನು ಬಿಡುವ ಶಾಸ್ತ್ರ ನೆರವೇರಿಸುವ ಮೂಲಕ ಜಾತ್ರೆಯನ್ನು ಸಂಪನ್ನಗೊಳಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬಾ ನ್ಯಾಸ್ ಪ್ರತಿಷ್ಠಾನದ ಕಾರ್ಯದರ್ಶಿ ಗಿರಿಧರ್ ಭಟ್, ಉಪಾಧ್ಯಕ್ಷ ಸುಂದರ್ ಸಿಂಗ್ ಗೋಪುರ್, ಸಮಿತಿ ಪುರುಷೋತ್ತಮ್, ಕೃಷ್ಣಮೂರ್ತಿ ಎಸ್.ವಿ, ತಾರಾಮೂರ್ತಿ, ಬಾಲಕೃಷ್ಣ ಗುಳೇತ್, ಮಂಜುನಾಥ್, ಗಂಗಾಧರ್ ಜಂಬಿಗೆ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.